ಏನಾಯ್ತು ನಿನ್ನೆ 30 ನಿಮಿಷಕ್ಕೂ ಹೆಚ್ಚು ಕಾಲ ಸುದೀರ್ಘ ಮಾತುಕತೆ ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಆಯಿತು. ಸಂದರ್ಭದಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿರುವ ವಿಚಾರಗಳು ಯಾವ್ದ್ಯಾವುದು? ಹನಿ ಕೇಸ್ ಬಗ್ಗೆ ಚರ್ಚೆ ಆಯ್ತಾ? ಹನಿ ಕೇಸ್ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ವರಿಷ್ಠರು. ಖರ್ಗೆ ಮತ್ತು ಸಿದ್ದರಾಮಯ್ಯ ಮೀಟಿಂಗ್ ನಲ್ಲಿ ಹಾಗಾದ್ರೆ ಚರ್ಚೆ ಏನಾಯ್ತು ಅನ್ನೋದ್ರ ಡೀಟೇಲ್ಡ್ ಆಗಿ ಇನ್ಸೈಡ್ ಸ್ಟೋರಿ ನೋಡ್ತಾ ಹೋಗೋಣ. ಹನಿ ಟ್ರ್ಯಾಪ್ ಕೇಸ್ ಹ್ಯಾಂಡಲ್ ನಲ್ಲಿ ಸರ್ಕಾರ ಫೇಲ್ ಆಯ್ತಾ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ಸುಮಾರು 30 ನಿಮಿಷಕ್ಕಿಂತಲೂ ಹೆಚ್ಚಿನ ಕಾಲ ಖರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಎಐಸಿಸಿ ಅಧ್ಯಕ್ಷರು ಬಂದಿದ್ರು. ಹನಿ ಟ್ರ್ಯಾಪ್ ಕೇಸ್ ಸಂಬಂಧ ದೂರು ಕೊಡೋಕೆ ನಿರ್ಧಾರ ಆಗಿದೆ. ಖರ್ಗೆ ಮತ್ತು ಸಿಎಂ ಭೇಟಿಯಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು? 30 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಆಗಿದೆಯಂತೆ. ಹನಿ ಕೇಸ್ನ ಸೀರಿಯಸ್ ಆಗಿ ತಗೊಂಡಿದ್ದಾರಂತೆ ವರಿಷ್ಠರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮುಜುಗರ ತರಿಸಿದೆ ಪಕ್ಷಕ್ಕೆ. ಇದು ಪಕ್ಷದ ಒಳಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಚಾರ. ಅಥವಾ ಸಚಿವ ಸಂಪುಟದಲ್ಲಿ ಆಗಿದ್ರೂ ಸಮಸ್ಯೆ ಇರಲಿಲ್ಲ. ಅಧಿವೇಶನದಲ್ಲಿ ಯಾಕೆ ಚರ್ಚೆ ಮಾಡೋಕೆ ಅವಕಾಶ ಮಾಡಿಕೊಟ್ರಿ? ನೀವೇ ತಗೊಂಡೋಗಿ ಶಸ್ತ್ರವನ್ನ ಬಿಜೆಪಿ ಕೈಲಿ ಒಪ್ಪಿಸ್ದಂಗಲ್ವಾ? ಅವ್ರುಗಳೀಗ ಕೌಂಟರ್ ಅಟ್ಯಾಕ್ ಮಾಡೋಕೆ ಶುರು ಆಗ್ತಾರೆ. ನೀವೇ ಅಸ್ತ್ರ ತಗೊಂಡೋಗಿ ಬಿಜೆಪಿ ಕೈ ಕೊಟ್ಟಂತಾಗ್ಲಿಲ್ವಾ ಅಂತ ಬಿಜೆಪಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಗರಂ ಆಗಿದೆಯಂತೆ. ಸಿದ್ದರಾಮಯ್ಯ ಅವರ ಮಂಡಿ ನೋವು ಹೇಗಿದೆ, ಆರೋಗ್ಯ ವಿಚಾರಣೆ ಹೇಗಿದೆ ಅಂತ ವಿಚಾರಿಸೋಕಷ್ಟೇ ಬಂದೆ ಅಂತ ಖರ್ಗೆ ಅವರು ಹೇಳಿದ್ರು ಕೂಡ ಚರ್ಚೆ ಆಗಿರುವಂಥದ್ದು ರಾಜಕೀಯ ವಿಚಾರದ ಬಗ್ಗೆ. ಅದರಲ್ಲೂ ಪ್ರಮುಖವಾಗಿ ಹನಿ ಟ್ರ್ಯಾಪ್ ಕೇಸ್ ಸಂಬಂಧ ಅಧಿವೇಶನದಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ಸಚಿವರು ಹೇಗೆ ಮಾತಾಡ್ತಾರೆ? ಗೊತ್ತಿದ್ದು ನೀವೇ ಬಿಟ್ರ ಮಾತಾಡಕ್ಕೆ? ಬಿಜೆಪಿ ಕೈಗೆ ಅಸ್ತ್ರ ಕೊಟ್ಟಂತಾಗಲ್ವಾ? ಮುಜುಗರ ಆಗಲ್ವಾ? ರಾಜ್ಯದ ಜನತೆ ನೋಡ್ತಾ ಇಲ್ವಾ ಇದನ್ನ? ಅಂಥದ್ದೇನೇ ಸಮಸ್ಯೆ ಇದ್ದಿದ್ರು ಪಕ್ಷದ ಒಳಗೆ ತೀರ್ಮಾನವನ್ನ ತಗೋಬೇಕಿತ್ತು. ಸದನವನ್ನ ಯಾಕೆ ಇದಕ್ಕೋಸ್ಕರ ಬಳಸ್ಕೊಂಡ್ರಿ? ಈಗ ಬಿಜೆಪಿ ಧರಣಿ ಪ್ರೊಟೆಸ್ಟ್ ಮಗದೊಂದು ಅಂತ ಮುಂದಾದ್ರೆ ನಮ್ಗೆ ಡ್ಯಾಮೇಜ್ ಅಲ್ವಾ ಅದು ಅಂತ. ಹನಿ ಟ್ರ್ಯಾಪ್ ಕೇಸ್ ಸಂಬಂಧ ದೂರು ಕೊಡೋಕೆ ನಿರ್ಧಾರ. ರಾಜಣ್ಣ ನಡೆ ಬಗ್ಗೆ ಖರ್ಗೆಗೆ ಸಿದ್ದರಾಮಯ್ಯ ತಿಳಿಸಿದ್ರಂತೆ. ಏನ್ ಮಾಡ್ತಾರೆ ರಾಜಣ್ಣ ಮುಂದಕ್ಕೆ ಅಂತ. ಕಂಪ್ಲೇಂಟ್ ಕೊಡ್ತಾರೆ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಇದು ಹನಿ ಟ್ರ್ಯಾಪ್ ಕೇಸನ್ನ ಬಳಸ್ಕೊಂಡು ಹೋದಂತೆಲ್ಲ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಪಕ್ಷದಲ್ಲಿ ಆಂತರಿಕವಾಗಿ ಚರ್ಚಿಸಿ ಇದನ್ನ ಬಗೆಹರಿಸಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನ ಖರ್ಗೆ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡಿ, ಹನಿ ಕೇಸ್ ಅಥವಾ ಈ ಟ್ರ್ಯಾಪ್ ಕೇಸ್ನ ಬಳಸ್ಕೊಂಡು ಅಥವಾ ಬೆಳೆಸ್ಕೊಂಡು ಹೋದಂತೆಲ್ಲ ಪಕ್ಷಕ್ಕೆ ಇದು ಮುಜುಗರ, ಹಿನ್ನಡೆ ಆಗುತ್ತೆ. ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಏನೇ ಇದ್ರೂ ಕೂಡ ಪಕ್ಷದ ಒಳಗೆ ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಬಗೆಹರಿಸ್ಕೊಳ್ಳಿ ಹೀಗಂತ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಮಾತಾಡಿದಂತಹ ಮೀಟಿಂಗ್ನಲ್ಲಿ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರಂತೆ. ರಾಜಣ್ಣ ನಡೆ ಬಗ್ಗೆ ಖರ್ಗೆಗೆ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನೋಡಿ, ರಾಜಣ್ಣಂಗೆ ಈ ರೀತಿಯಾಗಿ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಟ್ಟರಂತೆ. ರಾಜಣ್ಣಂಗೆ ಮಾತ್ರ ಅಲ್ಲ, ಅವರ ಮಗನಿಗೂ ಕೂಡ. ಹಾಗಾಗಿ ಅವ್ರ ಮಗ ಬಂದು ಮಾತಾಡಿದ್ದಾರೆ. ಕೆಲವೊಂದು ಸಾಕ್ಷಿಗಳಿದೆ ನನ್ನ ಹತ್ರ ಅಂತ ಹೇಳಿದ್ದಾರೆ. ಸೊ ನಾನು ಅವರಿಗೆ ಡಿಜಿಗೆ ಹೋಗಿ ಕಂಪ್ಲೇಂಟ್ ಕೊಡು, ತನಿಖೆ ಆಗುತ್ತೆ, ಮುಂದಿನದು ನೋಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಈ ವಿಚಾರ ಇಲ್ಲಿ ತನಕ ಬಂದು ನಿಂತಿದೆ, ಇಲ್ಲಿ ತನಕ ಬೆಳೆದಿದೆ ಅಂತ ಖರ್ಗೆ ಅವ್ರಿಗೆ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ ಈ ವಿಚಾರವನ್ನ ಎಳ್ಕೊಂಡು ಹೋದಷ್ಟೆಲ್ಲ ರಾಡಿ ನಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಪಕ್ಷದ ಒಳಗೆ ಚರ್ಚೆ ಮಾಡಿ ಅದು ಯಾರಿದ್ದಾರೆ ಏನು ಅಂತ ಇಲ್ಲೇ ತೀರ್ಮಾನ ಮಾಡ್ಕೊಳ್ಳಿ. ಬಿಜೆಪಿಗೆ ಆಹಾರ ಆಗೋಕೆ ಹೋಗಬೇಡಿ ನೀವು ಅಂತ ಕಿವಿ ಮಾತು ಹೇಳಿದಾರಂತೆ ಖರ್ಗೆ ಅವರು. ಈಗ ಹಾಗಾದರೆ ಕಂಪ್ಲೇಂಟ್ ಕೊಡ್ತಾರಾ? ತನಿಖೆ ಆಗುತ್ತಾ? ಆದ ನಂತರ ಬರುವಂತಹ ಹೆಸರುಗಳೇನು? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಎನ್ನುವಂತಹ ಗುಮಾನಿಗಳು ಓಡಾಡ್ತಾ ಇದ್ದಾವೆ. ಹಾಗಾದ್ರೆ ಆ ನಾಯಕ ಯಾರು? ಇದೆಲ್ಲದಕ್ಕೂ ಇಲ್ಲೇ ಇತಿಶ್ರೀ ಹಾಡ್ತಾರಾ? ಹೀಗೆ ಹಲವು ಅನುಮಾನಗಳು ಕಾಡ್ತಾ ಇದೆ. ಆಮೇಲೆ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಆರೋಗ್ಯವನ್ನು ವಿಚಾರಿಸಕ್ಕಷ್ಟೇ ಬಂದೆ ಅಂತ ಹೇಳಿದ್ರು. ಏನು ಹೇಳಿದ್ರು? ಸಿದ್ದರಾಮಯ್ಯ ಅವರು ಮಂಡಿ ನೋವಿನಿಂದ ಬಳಲ್ತಾ ಇರೋದು ಎಷ್ಟು ಸಮಯ, ಯಾವಾಗಿಂದ, ಮತ್ತು ಅಷ್ಟರೊಳಗೆ ಇವರು ರಾಜ್ಯಕ್ಕೆ ಎಷ್ಟು ಸಲ ಬಂದು ಹೋದ್ರು? ಇಲ್ಲಿ ತನಕ ಭೇಟಿ ಆಗಿರಲಿಲ್ಲ. ಬಟ್ ನೆನ್ನೆನೇ ಯಾಕೆ ಬಂದರು? ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಹನಿ ಟ್ರ್ಯಾಪ್ ವಿಚಾರ. ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರು, ಸಚಿವರುಗಳು ಕೊಟ್ಟಿರುವಂತಹ ಹೇಳಿಕೆ. ಆ ಬೆನ್ನಲ್ಲೇ ಪಕ್ಷಕ್ಕೆ ಮುಜುಗರ ರೀದು, ನಾಚಿಕೆ ಆಗುತ್ತೆ. ಮಾಧ್ಯಮದವ್ರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಹಾಗಾಗಿ ಏನೇ ಇದ್ರೂ ಚರ್ಚೆಯನ್ನ ಪಕ್ಷದ ಒಳಗೆ ಇದನ್ನ ಬಗೆಹರಿಸ್ಕೊಳ್ಳಿ. ನೀವು ರಾಡಿ ಮಾಡಬೇಡಿ, ಎಳ್ದಾಡಬೇಡಿ.
ಜನ ಗಮನಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಬಿಜೆಪಿ ಪ್ರೊಟೆಸ್ಟ್ ಮತ್ತೊಂದು ಮಗದೊಂದು ಅಂತ ಮುಂದಾದ್ರೆ ನಮ್ಗಳಿಗೆ ಮಸಿ ಬಳ್ದಂತಲ್ವಾ ಅದು? ಏನು ಉತ್ತರ ಕೊಡೋಕ್ಕಾಗತ್ತೆ? ಹಾಗಾಗಿ ಯಾವುದೇ ಸಚಿವರು ಇಂತಹ ವಿಚಾರಗಳನ್ನ ಅಥವಾ ಶಾಸಕರುಗಳು ಮಾತಾಡೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಗಮನಕ್ಕೆ ಬರಬೇಕು. ನೀವು ಯೋಚನೆ ಮಾಡಿ, ಇಂತಹ ವಿಚಾರವನ್ನ ಸಾರ್ವಜನಿಕ ವಲಯದಲ್ಲಿ ನಾವು ಚರ್ಚೆ ಮಾಡ್ಬೋದಾ, ಇದರಿಂದ ನಮಗಾಗುವಂತಹ ಅನುಕೂಲ ಅನಾನುಕೂಲ ಏನು, ಇವೆಲ್ಲವನ್ನ ಚರ್ಚೆ ಮಾಡಿ ಆಮೇಲೆ ಆ ನಾಯಕರುಗಳನ್ನ ಅಥವಾ ಮಾತಾಡೋಕೆ ಲೀಡರ್ಗಳನ್ನ ಮುಂದುವರಿಯಕ್ಕೆ ಬಿಡ್ರಿ ಅಂತ ಹೇಳಿದ್ರಂತೆ ಖರ್ಗೆ ಅವರು. ಇವನ್ನೆಲ್ಲ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹಾಗಾದ್ರೆ ಮುಂದಿನ ನಡೆ ಏನಾಗಿರುತ್ತೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ್ದು? ರಾಜಣ್ಣ ಮತ್ತು ಅವರ ಮಗ ಕೇಸನ್ನ ಒಂದು ತನಿಖೆಗೆ ಒಪ್ಪಿಸ್ತಾರ. ಹನಿ ಕೇಸ್ ಸಂಬಂಧ ರಾಜಣ್ಣ ಮತ್ತು ಅವರ ಮಗ ರಾಂಗ್ ಆಗಿದ್ದಾರಂತೆ. ನಮ್ಮಲ್ಲೂ ಕೆಲವರು ಈ ನೀಚ ರಾಜಕಾರಣ ಮಾಡಬಾರದು, ನೀವು ಅವರಿಗೆ ಖಡಕ್ ಆಗಿ ಹೇಳಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ನಾನು ರಾಜಣ್ಣನ ಕರೆದು ಮಾತಾಡ್ತೀನಿ, ಅವ್ರನ್ನ ಸಮಾಧಾನ ಮಾಡೋ ಕೆಲಸ ನಾನು ಮಾಡ್ತೀನಿ, ಆದ್ರೆ ಇಂತಹ ನೀಚ ರಾಜಕಾರಣಕ್ಕೆ ಮತ್ತೆ ಇಳಿಬೇಡಿ ಅಂತ ಹೇಳಿ ಅವರಿಗೆ ಕಿವಿ ಮಾತು ಹೇಳಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಹೈಕಮಾಂಡ್ ಎಂಟ್ರಿಯಾಗಿ ಕೇಸ್ಗೆ ತಿಲಾಂಜಲಿ ಇಡುವಂತಹ ಸಾಧ್ಯತೆ ಇದೆ. ತಿಲಾಂಜಲಿ ಅಂದ್ರೆ ಹೆಂಗೆ, ಮೂಲೆ ಗುಂಪು ಮಾಡ್ತೀರಾ? ಸದನದಲ್ಲಿ ಒಬ್ಬ ಸಚಿವ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂದಾಗ ಜನರೆಲ್ಲರೂ ಕೂಡ ಅದನ್ನೇ ಗಮನಿಸ್ತಾ ಇದ್ದಾರೆ, ಆ ವಿಚಾರವನ್ನೇ ಗಮನಿಸ್ತಾ ಇದ್ದಾರೆ. ತಿಲಾಂಜಲಿ ಇಡ್ತೀವಿ ಅಂದ್ರೆ ತನಿಖೆ ಮಾಡಿ ಅದಕ್ಕೊಂದು ಇತಿಶ್ರೀ ಆಡ್ತೀರಾ ಅಥವಾ ಹೇಗೆ? ಸಿದ್ದರಾಮಯ್ಯ ಹೇಳಿದಂತೆ ಈ ಸಂದರ್ಭದಲ್ಲಿ ರಾಜಣ್ಣ ಮತ್ತು ಅವ್ರ ಮಗಂತೂ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ಟಿದ್ದಾರೆ ಸರ್. ಅವ್ರನ್ನ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ, ನಮ್ಮನ್ನೇ ಟ್ರ್ಯಾಪ್ ಮಾಡೋಕೆ ಬಂದ್ರು ಅಂತ ಕೋಪಗೊಂಡಿದ್ದಾರೆ. ಚೂರು ಹೆಚ್ಚು ಕಡಿಮೆ ಆಗಿದ್ರು ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ? ಕ್ಷೇತ್ರದಲ್ಲಿ ಅವರ ಜನತೆಗೆ ಮಗುವನ್ನ ಹೇಗೆ ತೋರಿಸ್ಬೇಕಿತ್ತು? ಹಾಗಾಗಿ ಇಂತಹ ನೀಚ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆದು ಮೊದಲು ವಾರ್ನಿಂಗ್ ಮಾಡಿ ಅಂದ್ರಂತೆ. ಯಾರು ಹಾಗಾದ್ರೆ? ಜನ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ, ಯಾರು ಹಾಗಾದ್ರೆ ಈ ನೀಚ ರಾಜಕಾರಣ ಮಾಡ್ತಾ ಇರೋದು ಯಾರು? ಒಂದು, ರಾಜಣ್ಣ ಮತ್ತು ಅವರ ಮಗ ಗರಂ ಆಗಿದ್ದಾರೆ, ಕೋಪಗೊಂಡಿದ್ದಾರೆ. ಚೂರು ಹೆಚ್ಚು ಕಡಿಮೆ ಆಗಿದ್ರು ಮಾನ ಮರ್ಯಾದೆ ಹೋಗ್ತಿತ್ತು ಕ್ಷೇತ್ರದ ಜನರ ಮುಂದೆ, ನಾವು ತಲೆ ಎತ್ಕೊಂಡು ಹೇಗೆ ಓಡಾಡಬೇಕಿತ್ತು ಅಂತ ಕೋಪಗೊಂಡಿದ್ದಾರೆ. ಹಾಗಾಗಿ ನಾನು ತನಿಖೆಗೆ ಮುಂದುವರಿಸು ಅಂದ್ರೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದೀನಿ ಅನ್ನುವಂತಹ ಮಾತುಕತೆಯ ಜೊತೆಗೆ ಹೈಕಮಾಂಡ್ ಈಗ ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿರೋದನ್ನು ಗಮನಿಸಬಹುದು. ಖರ್ಗೆ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತಹ ಹೈಕಮಾಂಡ್ ಇದಕ್ಕೆ ತಿಲಾಂಜಲಿ ಇಡುವ ಕೆಲಸವನ್ನ ಮಾಡುತ್ತಾ, ಇಲ್ಲಿಗೆ ಮುಗಿದು ಹೋಗುತ್ತಾ, ಅಥವಾ ತನಿಖೆ ಮಾಡಿ ಇದರ ಹಿಂದೆ ಇರುವಂತವ್ರು ಯಾರು, ಆ ಲೇಡಿ ಯಾರು, ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ದಿದ್ದು ಯಾರು? ಮತ್ತೇನೋ MB ಪಾಟೀಲ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳ್ತಾ ಇದ್ರಲ್ವಾ, ಗರ್ಜಿಸುವ ಹುಲಿಗಳ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಅಂತ. ಗರ್ಜಿಸುವ ಹುಲಿಗಳು ಎಷ್ಟು ಜನ ಇದ್ದಾರೆ, ಯಾವ ಬಣದವರು, ಅವ್ರ ಮೇಲೆ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಡ್ತಾ ಇರೋರು ಯಾರು, ಮತ್ತು ಅದರಲ್ಲಿ ಟ್ರ್ಯಾಪ್ ಆಗಿರೋರು ಯಾರು, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ಬೇಕಾಗತ್ತೆ. ಸೊ ಈ ಬೆನ್ನಲ್ಲೇ ಹೈಕಮಾಂಡ್ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಇನ್ನು ಮುಂದಕ್ಕೆ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಅಥವಾ ಕೇವಲ ತನಿಖೆ ಮಾಡಿಸ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಅದನ್ನ ಹಾಗೆ ಮೂಲೆ ಗುಂಪು ಮಾಡಿಬಿಡ್ತಾರಾ, ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತಾರಾ, ತಾರ್ಕಿಕ ಅಂತ್ಯವನ್ನ ಕಾಣಿಸ್ತಾರಾ, ಕಾದ್ ನೋಡ್ಬೇಕು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಹನಿ ಟ್ರ್ಯಾಪ್ ಸಂಬಂಧದಲ್ಲಿ ಹೈಕಮಾಂಡ್ ಇದೀಗ ಅಧಿಕೃತವಾಗಿ ನಿನ್ನೆ ಎಂಟ್ರಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದರ ಮುಂದಾಗುವಂತಹ ಸಾಧ್ಯತೆಗಳು ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತಾರಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ ಹೇಗೆ ಸಾಗ್ಬೋದು ಈ ಪ್ರಕರಣ ಕಾಂಗ್ರೆಸ್ನಲ್ಲಿ ಮಾರುತಿ? ದಿವ್ಯಾ, ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ 4-5 ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ಈ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ಕಾಂಗ್ರೆಸ್ ಅಷ್ಟೇ ಅಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ಗೂ ಕೂಡ ಮುಜುಗರವನ್ನ ಧರಿಸಿದೆ. ಯಾಕಂತ ಹೇಳಿದ್ರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಈ ವಿಚಾರ ಚರ್ಚೆ ಆಗ್ತಾ ಇಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನ ಕಾಂಗ್ರೆಸ್ ವಿರುದ್ಧ ಪ್ರಮುಖ ಅಸ್ತ್ರವನ್ನಾಗಿ ಬಿಜೆಪಿ ಮಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಹನಿ ಟ್ರ್ಯಾಪ್ ಸರ್ಕಾರ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆ ಮತ್ತೆ ಸಂದೇಶವನ್ನ ರವಾನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಇಬ್ಬರೇ ಪ್ರತ್ಯೇಕವಾಗಿ ಕೂತು ಮಾತನಾಡಿರುವಂತದ್ದು. ಆ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿದ್ರು. ಅವರನ್ನು ಹೊರಗಿಟ್ಟು ಕೇವಲ ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರೇ ಕೂತು ಮಾತನಾಡಿರುವಂತದ್ದು. ರಾಜ್ಯದಲ್ಲಿ ಆಗ್ತಿರುವಂತಹ ಈ ಹನಿ ಟ್ರ್ಯಾಪ್ ಪ್ರಕರಣ ಯಾವ ರೀತಿಯಾಗಿ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗದೆ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಇದರಿಂದ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗ್ತಿದೆ, ದಿನದ ದಿನಕ್ಕೆ ಹೇಳಿಕೆಗಳು ಕೊಡ್ತಾ ಹೋದ್ರೆ ಇದು ನೇರವಾಗಿ ಇದರ ಎಫೆಕ್ಟ್ ಆಗುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ಈಗ ಕೊಡ್ತಾ ಇರುವಂತಹ ಎಲ್ಲಾ ಹೇಳಿಕೆಗಳು ಕೂಡ ಕೂಡಲೇ ಬ್ರೇಕ್ ಅನ್ನ ಆಗ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು.
ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ರಾಜಣ್ಣ ಮತ್ತೆ ರಾಜೇಂದ್ರ ತಮ್ಮನ್ನ ಭೇಟಿ ಮಾಡಿ ಯಾವ ವಿಚಾರಗಳನ್ನ ಹೇಳಿದ್ದಾರೆ, ಅವ್ರ ಹತ್ರ ಯಾವ ದಾಖಲೆಗಳಿದಾವೆ, ಯಾವ ಸಾಕ್ಷಿ ವಿಡಿಯೋಗಳಿದಾವೆ, ಅದನ್ನು ಕೂಡ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಖರ್ಗೆ ಅವರು ಹೇಳ್ತಾ ಇರುವಂತದ್ದು ಈಗ ಆಗಿದ್ದಾಗೋಗಿದೆ, ಆದ್ರೆ ಇದನ್ನ ಬೆಳೆಸುವಂತಹ ಪ್ರಕ್ರಿಯೆಗಳು ಆಗಬಾರ್ದು. ನಾವು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾರು ಇದರ ಹಿಂದೆ ಇದ್ದಾರೋ ಅವ್ರಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಯಾವ ರೀತಿಯಾಗಿ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ. ಈಗ ಸದ್ಯಕ್ಕೆ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಒಂದು ಕೆಲಸ ಸರ್ಕಾರದ ಮುಖ್ಯ ಪಾತ್ರಧಾರಿಗಳಾಗಿ ನೀವು ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಬಹುತೇಕ ಇವತ್ತು ಇಲ್ಲವೇ ನಾಳೆ ನಾನು ದೂರು ಕೊಡ್ತೀನಿ ಅಂತ ಹೇಳಿದಂತಹ ರಾಜಣ್ಣ ಮತ್ತೆ ರಾಜೇಂದ್ರ ಅವರನ್ನ ಇಬ್ಬರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕರೆದು ಬಹುತೇಕ ದೂರು ಕೊಡದೇ ಇರುವಂತಹ ಒಂದು ರೀತಿಯಲ್ಲಿ ಇಲ್ಲವೇ ಇದನ್ನ ಪಕ್ಷದ ಒಳಗೆ ಯಾವ ರೀತಿಯಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಆ ರೀತಿಯಾಗಿ ಬಗೆಹರಿಸಿಕೊಳ್ಳೋಣ ಅನ್ನುವಂತ ಒಂದು ಮಾತುಗಳನ್ನ ಉಭಯ ನಾಯಕರು ಕೂಡ ಹೇಳುವಂತಹ ಒಂದು ಸಾಧ್ಯತೆ ಇದೆ. ದಿವ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.